ಮಹಿಳೆಯನ್ನ ಬಲಿ ತೆಗೆದುಕೊಂಡ ತಲೆಗೆ ಹಾಕುವ ಕ್ಲಿಪ್ ಜಮಖಂಡಿ ನಗರದಲ್ಲಿ ಡಿವೈಎಸ್ಪಿ ಶಾಂತವೀರ್ ಮಾಹಿತಿ. ಡಿಸೆಂಬರ್ 18 ಬೆಳಗ್ಗೆ 11 ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿರುವ ಅವರು, ತಲೆಗೆ ಹಾಕುವ ಕ್ಲಿಪ್ನಿಂದಾಗಿ ಮಹಿಳೆ ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ನಗರದ ವ್ಯಾಪ್ತಿಯಲ್ಲಿ ಜರುಗಿದೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಪತಿ ಪತ್ನಿ ಬೈಕ್ ಮೇಲೆ ತೆರಳುತ್ತಿದ್ದ ವೇಳೆ ದುರ್ಘಟನೆ ಜರುಗಿದ್ದು, ಮಹಿಳೆ ಕೆಳಗೆ ಬಿದ್ದ ತಕ್ಷಣ ತಲೆಗೆ ಹಾಕಿದ್ದ ಕ್ಲಿಪ್ ಅವರ ತಲೆಗೆ ನಟ್ಟಿದ್ದರಿಂದ ಮಹಿಳೆ ಸಾವನ್ನಪ್ಪಿದ್ದಾಗಿ ಅವರು ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಮಹಿಳೆಯರು ತಲೆಗೆ ಹಾಕಿಕೊಳ್ಳುವ ಕ್ಲಿಪ್ಗಳ ಬಗ್ಗೆ ಎಚ್ಚರದಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಇನ್ನು ಘಟನೆಯ ಬಗ್ಗೆ ಅವರು ಮಾತನಾಡಿದ್ದು ಹೀಗೆ. ಎಲ್ರಿಗೂ ನಮಸ್ಕಾರ. ಶಾಂತವೀರ್ ಡಿಎಸ್ಪಿ ಜಮಖಂಡಿ. ಆದ್ಮೇಲೆ ನನ್ನ ಕಡೆಯಿಂದ ಒಂದು ಮಾಹಿತಿ, ಇದು ವಿಶೇಷವಾಗಿ ನಾನು ಹೆಣ್ಮಕ್ಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ನಮ್ಮ ಜಮಖಂಡಿ ಉಪವಿಭಾಗದ ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ರಿಪೋರ್ಟ್ ಆಗಿದೆ. ಏನಂತ ಹೇಳಿದ್ರೆ, ಒಂದು ಅಪಘಾತ ಆಗಿದೆ. ಅಪಘಾತದಲ್ಲಿ ಗಂಡ ಹೆಂಡತಿ ಇಬ್ಬರು ಬೈಕಲ್ಲಿ ಹೋಗ್ಬೇಕಾದ್ರೆ ಅಪಘಾತ ಆಗಿದೆ. ಅದರಲ್ಲಿ ಹಿಂದೆ ಕುಳಿತಿರ್ತಕ್ಕಂಥ ಹೆಂಡತಿ ಬಿದ್ದು ಡೆತ್ ಆಗಿರ್ತಕ್ಕಂಥದ್ದು ಒಂದು ಕೇಸ್ ರಿಪೋರ್ಟ್ ಆಗಿದೆ. ಈ ಥರದ್ದು ಅಪಘಾತಗಳು ಪ್ರತಿನಿತ್ಯ ನಡೀತಾ ಇರ್ತದೆ. ಯಾಕೆ ನಾನು ಇದನ್ನ ವಿಶೇಷವಾಗಿ ಇವತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಸುಂದರವಾಗಿರ್ತಕ್ಕಂಥ ಕುಟುಂಬ, ಗಂಡ ಹೆಂಡತಿ ಇಬ್ಬರು ದೇವಸ್ಥಾನಕ್ಕೆ ಅಂತೇಳಿ ಹೋಗ್ತಾ ಇದ್ದಾರೆ. ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೋಡ್ ಡಿಫಾಲ್ಟಿಂದನೂ ಏನಾಗಿದೆ, ಜಸ್ಟ್ ಬೈಕ್ ಸ್ಕಿಡ್ ಆಗಿ ಹಿಂದೆ ಕೂತಿರ್ತಕ್ಕಂಥ ಹೆಂಡತಿ, ಒನ್ ಸೈಡ್ ಕೂತಿರ್ತಕ್ಕಂಥ ಹೆಂಡತಿ ಕೆಳಗೆ ಬಿದ್ದಿದ್ದಾಳೆ. ಇದು ನಾರ್ಮಲ್ ಆಗಿ ಆಕ್ಸಿಡೆಂಟ್ ಇದೇ ಥರ ಆಗ್ತಾ ಇರ್ತದೆ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವಳದು ಸಾವಿಗೆ ಪ್ರಮುಖ ಕಾರಣ ಏನಂತ ಕೇಳಿದಾಗ ತುಂಬ ಆಶ್ಚರ್ಯ ಆಯಿತು. ಅವಳ ಸಾವಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಯಾವುದು ಅಂತ ಹೇಳಿದ್ರೆ, ಅವಳು ತಲೆಯಲ್ಲಿ ಹಾಕಿರ್ತಕ್ಕಂಥ ಕ್ಲಿಪ್ಪು. ನಾವು ವಿಶೇಷ ಹೆಣ್ಮಕ್ಳು ಏನು ಮಾಡ್ತೀವಿ, ನಾವು ಜಡೆ ಹಾಕ್ಕೊಳ್ತೀವಿ ಅಥವಾ ತುರ್ಬು ಕಟ್ಕೊಳ್ತೀವಿ. ಅದನ್ನ ಕೂದಲನ್ನ ಸ್ಟೈಲಿಶ್ ಆಗಿರಾಕೋ ಅಥವಾ ಅದನ್ನು ನಿಲ್ಸಕ್ಕೆ ಏನು ಮಾಡ್ತೀವಿ, ನಾವು ವೆರೈಟಿ ಕ್ಲಿಪ್ಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಆ ಕ್ಲಿಪ್ಗಳು ಎಷ್ಟೊಂದು ಡೇಂಜರಸ್ ಇರ್ತವೆ ಅಂತ ಹೇಳಿದ್ರೆ, ಕೆಲವೊಂದು ಕ್ಲಿಪ್ಗಳು ತುಂಬ ಸ್ಮೂತ್ ಇರ್ತವೆ, ಅದರಿಂದ ಯಾವುದೋ ಹಾರ್ಮ್ ಆಗಂಗಿಲ್ಲ. ಕೆಲವೊಂದಿಷ್ಟು ಕ್ಲಿಪ್ಗಳು ಏನು ಮಾಡ್ತವೆ, ಈ ಸ್ಟೀಲಿಂದೆಲ್ಲ ತಯಾರು ಮಾಡಿರ್ತಕ್ಕಂಥವು ಇರ್ತವೆ. ಇದರಲ್ಲಿ ಏನಾಗಿದೆ, ಈ ಕೇಸಲ್ಲಿ ಆ ಹೆಣ್ಮಗಳು ಏನು ಮಾಡಿದಾಳೆ, ತುರ್ಬು ಕಟ್ಕೊಂಡು ಅದಕ್ಕೆ ತುಂಬ ಗಟ್ಟಿಯಾಗಿರ್ತಕ್ಕಂಥ ಕ್ಲಿಪ್ಪನ್ನು, ಇದು ವಿಶೇಷವಾಗಿ ಕ್ಲಿಪ್ ಹೆಂಗಿರ್ತದೆ ಅಂತ ಹೇಳಿದ್ರೆ, ಆ ಕಡೆ 3 ಕೊಕ್ಕಿಗಳು, ಈ ಕಡೆ 3 ಕೊಕ್ಕಿಗಳು ಇರ್ತದೆ. ಅದನ್ನ ಪೂರ್ಣ ಹಾಕಿ ತುರ್ಬಿಗೆ ಹಾಕೊಂಡಿರ್ತಾರೆ. ಇದು ತುಂಬ ಗಟ್ಟಿಗಿರ್ತಕ್ಕಂಥದ್ದು. ಏನಾಗಿದೆ, ಅವರು ಕ್ಲಿಪ್ ಹಾಕೊಂಡಿದ್ದಾರೆ. ಯಾವಾಗ ಬೈಕ್ ಸ್ಕಿಡ್ ಆಯಿತು, ಬಿದ್ದ ತಕ್ಷಣ ಏನಾಗಿದೆ, ಆ ಇಡೀ ಕ್ಲಿಪ್ ಏನಾಗಿದೆ ತಲೆಯಲ್ಲಿ ಹೋಗಿ ಸಿಕ್ಕೊಂಡಿದೆ. ಕ್ಲಿಪ್ ಪೂರ್ಣ ಒಳಗಡೆ ಹೋಗಿದೆ. ಅಂದರೆ ನೋಡಿ, ನಮ್ಮ ಸ್ಕಲ್ಲು ತುಂಬ ಗಟ್ಟಿದೆ. ಅಂಥ ಸ್ಕಲ್ಲನ್ನು ಡ್ಯಾಮೇಜ್ ಮಾಡಿಕೊಂಡು ಒಳಗಡೆ ಹೋಗಿ ಸಿಕ್ಕೊಂಡು ಸಿಕ್ಕಾಬಟ್ಟೆ ಬ್ಲೀಡಿಂಗ್ ಆಗಿ ಲೇಡಿ ಡೆತ್ ಆಗಿರ್ತಕ್ಕಂಥದ್ದು. ಇದು ರೀಸೆಂಟಾಗಿ 2-3 ದಿನ ಹಿಂದೆ ಆಗಿರ್ತಕ್ಕಂಥ ಘಟನೆ ಇದು. ಜಸ್ಟ್ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, ನಾವು ಬಳಕೆ ಮಾಡ್ತಕ್ಕಂಥ ಯಾವುದೇ ನಮ್ಮ ಸೌಂದರ್ಯ ಹೆಚ್ಚಿಸುವಂಥ ಯಾವುದೇ ಉಪಕರಣಗಳಿರಲಿ, ಅವು ನಮಗೆ ಪ್ರಾಣಕ್ಕೆ ಕೂತು ತರ್ತಕ್ಕಂಥ ಉಪಕರಣಗಳು ಆಗೋದಿರಲಿ ಅಂತೇಳಿ ನಂದು ವಿನಂತಿ. ದಯವಿಟ್ಟು ಹೆಣ್ಮಕ್ಳು ಯಾರು ಈ ರೀತಿಯಾಗಿ ಬೈಕಲ್ಲಿ ನೀವು ಪ್ರಯಾಣ ಮಾಡ್ತಿರ್ತೀರಿ ಅಂಥವ್ರು, ಅಥವಾ ಯಾವುದೇ ವೆಹಿಕಲ್ ಇರಲಿ, ಆ ವೆಹಿಕಲ್ನಲ್ಲಿ ಪ್ರಯಾಣ ಮಾಡ್ತಕ್ಕಂದ್ರೆ ವಿಶೇಷವಾಗಿ ತುಂಬ ಹಾರ್ಡಾಗಿರ್ತಕ್ಕಂಥ ಯಾವುದೇ ಉಪಕರಣಗಳನ್ನು, ಯಾವುದೇ ಕ್ಲಿಪ್ಗಳನ್ನು ಯಾವುದು ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಯೂಸ್ ಮಾಡಿರ್ತಕ್ಕಂಥ ಒಂದು ಉಪಕರಣದಿಂದ ನಮ್ಮ ಸಾವಿಗೆ ಅದು ಕಾರಣ ಆಗುತ್ತಂದರೆ ಅಂಥದ್ರಿಂದ ದೂರ ಇರೋಣ ಅಂತೇಳಿ ನನ್ನೆಲ್ಲ ತಾಯಂದ್ರಿಗೆ, ಅಕ್ಕ ತಂಗಿಯರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸುರಕ್ಷತೆ ವಹಿಸಿ, ಸುರಕ್ಷಿತವಾಗಿ ವಾಹನಗಳನ್ನು ಚಲಾಯಿಸಿ ಪ್ರಾಣಗಳನ್ನು ಉಳಿಸ್ಕೋಬೇಕಂತೇಳಿ ನನ್ನ ಕಡೆಯಿಂದ ಮನವಿ. ಥ್ಯಾಂಕ್ ಯು.